ನಿನ್ನೆಯಿಂದಲೂ ಕೂಡ ಮುಖ್ಯಮಂತ್ರಿಗಳು ಒಂದು ತುಂಬಾ ಟೆನ್ಷನ್ ನಲ್ಲಿದ್ರು, ಏನಾಗುತ್ತೋ ಏನೋ ಅಂತ ಹೇಳಿ ನಿನ್ನೆಯಿಂದಲೂ ಕೂಡ ಕಾನೂನು ಸಲಹೆಗಳನ್ನು ಪಡ್ಕೊಳ್ತಾ ಇದ್ರು, ಚರ್ಚೆಯನ್ನು ಮಾಡ್ತಾ ಇದ್ರು. ಫೈನಲಿ ಈಗ ಒಂದು ಸ್ವಲ್ಪ 10 ದಿನಕ್ಕಂತೂ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಮುಖ್ಯಮಂತ್ರಿಗಳ ವಿರುದ್ಧ ಈಗ ಸದ್ಯಕ್ಕಂತೂ FIR ಇಲ್ಲ. ಆಗಸ್ಟ್ 29ರವರೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ತಾತ್ಕಾಲಿಕವಾದಂತಹ ರಿಲೀಫ್ ಸಿಕ್ಕಿದೆ. ಬೀಸೋ ದೊಣ್ಣೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ಸದ್ಯಕ್ಕೆ ಪಾರಾಗಿದ್ದಾರೆ. ಶಾಶ್ವತನ ಅಂತಂದ್ರೆ ಇಲ್ಲ, ಕೋರ್ಟ್ ತೀರ್ಪು ಬರೋವರೆಗೂ ಕೂಡ ಶಾಶ್ವತ ಅಲ್ಲ. ಈಗ ಕೋರ್ಟ್ ತೀರ್ಪು ತಾತ್ಕಾಲಿಕವಾಗಿ ಬಂದಿದೆ, ಅದು 29ರವರೆಗೂ ಕೂಡ ಅವರಿಗೆ ಸ್ವಲ್ಪ ರಿಲೀಫ್ ಅನ್ನ ನೀಡಿದ್ದಾರೆ. ಯಾವುದೇ ರೀತಿಯಾಗಿ ನಾಳೆ ಆದೇಶವನ್ನ ನೀಡಕೂಡದು ಅಂತ ಹೇಳಿದ್ದಾರೆ. ಅಂದರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಾಳೆ ಅರ್ಜಿ ವಿಚಾರಣೆ ಇತ್ತು, ಸೊ ಅದರಲ್ಲಿ ಯಾವುದೇ ರೀತಿಯಾಗಿ ಆದೇಶವನ್ನು ನೀಡಕೂಡದು ಅಂತ ಹೇಳಿದ್ದಾರೆ. FIR ಕೂಡ ಈಗ ಸದ್ಯಕ್ಕೆ ಇಲ್ಲ, ವಿಚಾರಣೆಯೂ ಕೂಡ ಸದ್ಯಕ್ಕೆ ಇಲ್ಲ. ಹಾಗಾಗಿ ಆಗಸ್ಟ್ 29ರವರೆಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಒಂದು ರೀತಿಯಾಗಿ ಬೀಸೋ ದೊಣ್ಣೆಯಿಂದ ಮುಖ್ಯಮಂತ್ರಿಗಳು ಪಾರಾದಂಗಾಗಿದೆ. ಓಕೆ, ನನ್ನ ಸಹೋದರಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಈಗ ಮುಖ್ಯಮಂತ್ರಿಗಳಿಗೆ ಶಾಶ್ವತ ಏನೂ ಅಲ್ಲ ಇದು. 29ಕ್ಕೆ ಯಾವ ರೀತಿಯಾಗಿ ವಾದ ಪ್ರತಿವಾದಗಳು ಆಗುತ್ತೆ ಅನ್ನುವಂಥ ಆಧಾರದ ಮೇಲೆ ಇದೆಲ್ಲವೂ ಕೂಡ ಡಿಪೆಂಡ್ ಆಗಿದೆ ಅಲ್ವಾ? ಅರುಣ್, 29ನೇ ತಾರೀಕಿನವರೆಗೂ ಕೂಡ ಸಿಎಂಗೆ ತಾತ್ಕಾಲಿಕ ರಿಲೀಫ್, ಒಂದು 10 ದಿನಗಳ ಕಾಲ ತಾತ್ಕಾಲಿಕ ರಿಲೀಫ್ ಅಂತಾನೆ ಹೇಳ್ಬಹುದು. ಕಾರಣ ಇಷ್ಟೇ, ಏನಾದರೂ ಮಧ್ಯಂತರ ಆದೇಶದಲ್ಲಿ ಹೈಕೋರ್ಟು ಕೆಳ ಹಂತದ ನ್ಯಾಯಾಲಯಗಳಿಗೆ 29ನೇ ತಾರೀಕಿನವರೆಗೂ ವಿಚಾರಣಾ ನ್ಯಾಯಾಲಯ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನು ಕೊಡದೇ ಇದ್ದರೆ, ಆ ಸಂದರ್ಭದಲ್ಲಿ ಕೆಳ ಹಂತದ ನ್ಯಾಯಾಲಯದಲ್ಲಿ ಸಿಎಂ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಏನಾದರೂ ತೀರ್ಪು ಬಂದಿದ್ರೆ ಆಗ ಕೋರ್ಟ್ನಲ್ಲಿ ಕಾಗ್ನಿಸೆನ್ಸ್ ಅನ್ನು ತೆಗೆದುಕೊಳ್ಬಹುದಿತ್ತು, ಇಲ್ಲ PCR ಅನ್ನು ದಾಖಲು ಮಾಡಿ ಅಂತ ಹೇಳಬಹುದಿತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಸಿಎಂಗೆ ತಮ್ಮ ಮೇಲೆ FIR ದಾಖಲಾಗುವ ಭಯ ಇತ್ತು. ಇದೀಗ ಆ ಭಯ ಸಿಎಂಗೆ ಹೋದಂತೆ ಕಾಣಿಸ್ತಿದೆ. ಅದರಿಂದ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಂತೆ ಕಂಡು ಬರ್ತಿದೆ. ಕಾರಣ ಇಷ್ಟೇ, ಕೆಳ ಹಂತದ ನ್ಯಾಯಾಲಯದ ಆದೇಶಕ್ಕೆ ಅಲ್ಲಿ ನಾಳೆ ಆದೇಶ ಇದೆ. ಹೀಗಾಗಿ ಪದೇ ಪದೇ ಅಭಿಷೇಕ್ ಮನು ಸಿಂಘ್ವಿ ಈ ವಿಚಾರವನ್ನು ಒತ್ತಿ ಹೇಳಿ ಮಧ್ಯಂತರ ಆದೇಶವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸುದೀರ್ಘವಾಗಿ ಭಾಷಣವನ್ನು ಮಾಡಿದರು. ಆದರೆ ಇದೀಗ ಮಧ್ಯಂತರ ಆದೇಶದಲ್ಲಿ ಸಿಎಂಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. 29ನೇ ತಾರೀಕು ಇದೀಗ ಅರ್ಜಿದಾರರ ಪರ ವಕೀಲರು ಒಂದಷ್ಟು ಪ್ರಬಲವಾಗಿ ಪ್ರತಿವಾದವನ್ನು ಮಾಡೋದಕ್ಕೆ ಸಿದ್ಧವನ್ನು ಮಾಡಿಕೊಳ್ತಿದ್ದಾರೆ. ಇವತ್ತು ಕೂಡ ಅದರ ಜೊತೆಗೆ ಸಿಎಂ ರವರ ಆಪ್ತ ಕಾರ್ಯದರ್ಶಿಯ ಪರ ವಕೀಲ ತುಷಾರ್ ಮೆಹ್ತಾ ಇವರು ಕೂಡ ಯಾವುದೇ ಕಾರಣಕ್ಕೂ ಮಧ್ಯಂತರ ಆದೇಶವನ್ನು ಕೊಡಬಾರ್ದು, ನಮ್ಮ ಪ್ರತಿವಾದ ಇನ್ನೂ ಮುಗ್ದಿಲ್ಲ, ಅವಕಾಶ ಕೊಡಿ, ನಾವು ಅವತ್ತು ನಮ್ಮ ವಾದವನ್ನು ಮಂಡನೆ ಮಾಡ್ತೀವಿ ಅಂತ ಕೇಳಿದ್ರು. ಆದರೆ ನ್ಯಾಯಾಲಯ ಇದೀಗ ತಾತ್ಕಾಲಿಕವಾಗಿ ಈ ಒಂದು ಆದೇಶಕ್ಕೆ ತಡೆಯನ್ನು ಕೊಟ್ಟಿದೆ. 29ನೇ ತಾರೀಕಿನವರೆಗೂ ವಿಚಾರಣಾ ನ್ಯಾಯಾಲಯದ ಆದೇಶಗಳಿಗೆ ಹಾಗೆ ಅರ್ಜಿಯ ವಿಚಾರಣೆಯನ್ನು 29ನೇ ತಾರೀಕಿಗೆ ಮುಂದೂಡಿದೆ. ಹೀಗಾಗಿ ಅವತ್ತು 29ನೇ ತಾರೀಕು ಮಧ್ಯಾಹ್ನ 2:30ಕ್ಕೆ ಅರ್ಜಿಯ ವಿಚಾರಣೆ ಬರುತ್ತೆ. ಅವತ್ತು ನ್ಯಾಯಾಲಯ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ನೋಡಬೇಕು. ಅವತ್ತು ಕೆಳ ಹಂತದ ನ್ಯಾಯಾಲಯಗಳಿಗೆ ತಮ್ಮ ಆದೇಶವನ್ನು ಪ್ರಕಟ ಮಾಡಬಹುದು ಅಂತ ಹೇಳುತ್ತೋ ಅಥವಾ ಹೈಕೋರ್ಟ್ ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಾ ಅಥವಾ ನಡೆಯಲ್ವಾ? ಇಲ್ಲ, ನಡೆಯಲ್ಲ ಅರುಣ್. ಈಗಾಗಲೇ ಹೈಕೋರ್ಟ್ ಕೆಳ ಹಂತದ ನ್ಯಾಯಾಲಯಗಳಿಗೆ ವಿಚಾರಣಾ ನ್ಯಾಯಾಲಯಕ್ಕೆ ಇದೀಗ ಸೂಚನೆಯನ್ನು ಕೊಟ್ಟಿದೆ, ಆದೇಶವನ್ನು ಕೊಟ್ಟಿದೆ. 29ನೇ ತಾರೀಕಿನವರೆಗೂ ಯಾವುದೇ ಆದೇಶವನ್ನು ಪ್ರಕಟ ಮಾಡಬಾರ್ದು ವಿಚಾರಣಾ ನ್ಯಾಯಾಲಯ ಅಂತೇಳಿ. ಯಾಕಂತ ಹೇಳಿದ್ರೆ ಸಿಟಿ ಸಿವಿಲ್ ಕೋರ್ಟ್ನ 82ನೇ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ 3 ದೂರುಗಳು ದಾಖಲಾಗಿದ್ವು, ಖಾಸಗಿ ದೂರುಗಳು. ಇದೀಗ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ರು. ಹೀಗಾಗಿ ವಿಚಾರಣಾ ನ್ಯಾಯಾಲಯ ನಾಳೆ ಒಂದು ಆದೇಶ ಬಾಕಿ ಇತ್ತು. ಅದು ಯಾವುದು ಅಂತ ಹೇಳಿದ್ರೆ ಆ ಸ್ನೇಹ ಸಾಯಿಮಯಿ ಕೃಷ್ಣ ಸಲ್ಲಿಸಿದ್ದಂತಹ ಅರ್ಜಿ ಏನಿತ್ತು, ಆ ಅರ್ಜಿಯ ವಾದ ಪ್ರತಿವಾದ ಮುಗಿದೋಗಿತ್ತು, ಅದು ನಾಳೆ ಆದೇಶಕ್ಕೆ ಬಾಕಿ ಇತ್ತು. 21ನೇ ತಾರೀಕು TJ ಅಬ್ರಹಾಂ ಸಲ್ಲಿಸಿದ್ದಂತಹ ಅರ್ಜಿ ಏನಿತ್ತು ಅದರ ವಿಚಾರಣೆ ಬಾಕಿ ಇತ್ತು. ಹೀಗಾಗಿ ಈ ಎರಡನ್ನು ಕೂಡ ಇದೀಗ ವಿಚಾರಣಾ ನ್ಯಾಯಾಲಯದಲ್ಲಿ ನಡೆಸುವಂತಿಲ್ಲ. 29ನೇ ತಾರೀಕಿನವರೆಗೂ ಕೂಡ ಕೆಳ ಹಂತದ ನ್ಯಾಯಾಲಯದಲ್ಲಿ ಯಾವುದೇ ನಿರ್ಧಾರಗಳನ್ನು, ಆದೇಶವನ್ನು, ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುವಂತಿಲ್ಲ. ಸೊ ಅದು ಕೂಡ ಈಗ 29ನೇ ತಾರೀಕಿಗೆ ಹೈಕೋರ್ಟ್ನಲ್ಲಿ ವಿಚಾರಣೆ ಆದ ನಂತರ ಮತ್ತೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರುತ್ತೆ. ಅಲ್ಲಿವರೆಗೂ ವಿಚಾರಣೆ ನಡೆಯೋದೇ ಇಲ್ಲ, 29 ಆದ ನಂತರನೇ ಮತ್ತೆ ಬರುತ್ತೆ. ಹೌದು ಅರುಣ್, 29ನೇ ತಾರೀಕು ಹೈಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ನಾಗಪ್ರಸನ್ನ ಅವರು ಅವತ್ತು ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಅಂದರೆ ಈಗಾಗಲೇ ದೂರು ದಾಖಲಾಗಿರ್ತಕ್ಕಂಥ ವಿಚಾರಣಾ ನ್ಯಾಯಾಲಯದಲ್ಲಿ ಆದೇಶ ಬಾಕಿ ಇರೋದು, ಅದರ ಜೊತೆಗೆ ವಿಚಾರಣೆ ಬಾಕಿ ಇರೋದು, ಇದಕ್ಕೆ ಯಾವ ರೀತಿಯ ತೀರ್ಪನ್ನು ಕೊಡಬೇಕು, ಯಾವ ರೀತಿಯ ನಿರ್ಧಾರವನ್ನು ಮಾಡಬೇಕು ಅಂತೇಳಿ ಅವತ್ತು ತೀರ್ಮಾನವನ್ನು ಕೈಗೊಳ್ತಾರೆ. ಅವತ್ತಿನ ನಂತರ, ಆ ಆದೇಶದ ನಂತರ ಕೆಳ ಹಂತದ ನ್ಯಾಯಾಲಯ, ವಿಚಾರಣಾ ನ್ಯಾಯಾಲಯ ಮುಂದುವರಿಬಹುದು. ಅಲ್ಲಿಯವರೆಗೂ ಕೂಡ ವಿಚಾರಣಾ ನ್ಯಾಯಾಲಯದಲ್ಲಿ ಯಾವುದೇ ಆದೇಶವನ್ನು ಹೊರಡಿಸುವಂತಿಲ್ಲ. ಹೀಗಾಗಿ ತಾತ್ಕಾಲಿಕ ರಿಲೀಫ್ ಅಂತೂ ಸಿಎಂಗೆ ಸಿಕ್ಕಂತಾಗಿದೆ ಇದರಿಂದ. ಅವರು
ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸದ್ಯಕ್ಕೆ ಇವತ್ತಿನ ಕನ್ಕ್ಲೂಷನ್ ಮಾಡೋದಾದರೆ ಹೈಕೋರ್ಟ್ನಲ್ಲಿ ಇವತ್ತು ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ಒಂದು ಕಡೆಗೆ ಮುಖ್ಯಮಂತ್ರಿಗಳ ಪರವಾಗಿ ಸಿಂಘ್ವಿ ಅವರು ವಾದವನ್ನು ಮಂಡಿಸಿದ್ರು, ಇನ್ನೊಂದು ಕಡೆಗೆ ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ಆದಂತಹ ತುಷಾರ್ ಮೆಹ್ತಾ ಅವರು ಕೂಡ ವಾದವನ್ನು ಮಂಡಿಸಿದ್ರು. ಇನ್ನು ನಾವದಗಿ ಅವರು ಕೂಡ ದೂರುದಾರರ ಪರವಾಗಿ ವಾದವನ್ನು ಮಂಡಿಸಿದ್ದಾರೆ. ಈ ಎಲ್ಲ ವಾದ ಪ್ರತಿವಾದಗಳನ್ನು ಆಲಿಸಿದ ನಂತರ ಆಗಸ್ಟ್ 29ರವರೆಗೂ ಕೂಡ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ. 29ನೇ ತಾರೀಕಿಗೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ನಡೆಯುತ್ತೆ. ಅಲ್ಲಿಯವರೆಗೂ ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಯಾವುದೇ ವಿಚಾರಣೆಯೂ ಇಲ್ಲ, ಆದೇಶವನ್ನು ಕೂಡ ಕೊಡೋ ಹಾಗಿಲ್ಲ. 29ಕ್ಕೆ ಮುಖ್ಯಮಂತ್ರಿಗಳ ಮತ್ತೊಂದು ಭವಿಷ್ಯದ ನಿರ್ಧಾರವಾಗುತ್ತೆ. ಈಗ ಸದ್ಯಕ್ಕೆ 10 ದಿನ ಪೋಸ್ಟ್ಪೋಂಡ್ ಆಗಿದೆ ಇವತ್ತಿನ ಅವರ ಟೆನ್ಷನ್. ಇನ್ನೂ 10 ದಿನ ಈ ಟೆನ್ಷನ್ ಹಾಗೆ ಮುಂದುವರಿಬೇಕು. ಅವತ್ತೇನಾಗುತ್ತೆ ಅನ್ನೋ ಟೆನ್ಷನಲ್ಲಿ.